ಕಮ್ಮೂರು ಬಸವಣ್ಣ ದೇವರ ದೇವಸ್ಥಾನ. ಇದು ಕಲ್ಯಾಣ ಚಾಲುಕ್ಯರ ಶೈಲಿಯೊಳಗೈತಿ. ಕಲ್ಯಾಣರ ಚಾಲುಕ್ಯರ ಅರಸರು ತಮ್ಮ ಆರಾಧ್ಯ ದೇವರಂತ ತಿಳ್ಕೊಂಡು ಈ ಬಸವಣ್ಣ ದೇವಸ್ಥಾನ ನಿರ್ಮಾಣ ಮಾಡಿದರು. 11ರಿಂದ 12ನೇ ಶತಮಾನದ ಅವಧಿಯೊಳಗೆ ಈ ದೇವಸ್ಥಾನ ನಿರ್ಮಾಣ ಆಯಿತು. ಈ ದೇವಸ್ಥಾನಕ್ಕೆ ಮೊದಲ ಮೇಲ್ಛತ್ತಿನಲ್ಲಿ ಮಣ್ಣನ್ನು ಹಚ್ಚಿ ವೈರಿಗಳ ದಾಳಿಯನ್ನು ತಡೆಯುವುದರ ಸಲುವಾಗಿ ಆ ದೇವಸ್ಥಾನವನ್ನು ಮುಚ್ಚಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ASI ಅಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತೀಯ ಪ್ರಾಚ್ಯ ವಸ್ತು ಇಲಾಖೆಯವರು ಇದನ್ನು ಕೈಗೆತ್ತಿಕೊಂಡು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ಯಾರ. ಮೇಲ್ಛತ್ತಿನಲ್ಲಿ ಇದ್ದಿರ್ತಕ್ಕಂಥ ಎಲ್ಲ ಮಣ್ಣನ್ನು ತೆಗೆದು ಆ ಒಂದು ವ್ಯವಸ್ಥಾನ ಮಾಡಿ ದೇವಸ್ಥಾನ ಭಕ್ತರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇದು ನಂದಿ ವಿಗ್ರಹ ವಿಶೇಷವಾಗಿ ಎಲ್ಲ ಕಡೆ ಏನಿರ್ತಂದ್ರೆ ಇಲ್ಲಿ ಅಷ್ಟೇ ಇರ್ತೈತಿ. ಇದು ಗೆಜ್ಜೆ ಸರ. ಈ ಗೆಜ್ಜೆ ಸರ ಸಂಪೂರ್ಣವಾಗಿ ಎಡಗಡೆಯಿಂದ ಬಲಬದಿಗೆ ಬಂದಿರತಕ್ಕಂಥದ್ದು. ಇದು ಈ ಒಂದು ನಂದಿ ಪಾದ ಇಲ್ಲಿ ಮೇಲೆ ಎತ್ತರವಾಗಿರ್ತೈತಿ. ಆದರೆ ಈ ಸ್ಥಳದಲ್ಲಿ ಇಲ್ಲಿ ಏನಾಗಿದೆ ಅಂದರೆ ಈ ಭಾಗದಿಂದ ಈ ಭಾಗದವರೆಗೆ ಸುಮಾರು 8 ಇಂಚು ಈ ಒಂದು ಕಾಲನ್ನು ಮುಂದೆ ಚಾಚಿರ್ತಕ್ಕಂಥ ದೇವಸ್ಥಾನವನ್ನು ನಾವು ವಿಶೇಷವಾಗಿದೆ. ಇನ್ನು ಈ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಮೇಲ್ಭಾಗದ ಹಣೆಪಟ್ಟಿಯಲ್ಲಿ ಏನೈತಿ ಅಂತಂದ್ರೆ ಗಜಲಕ್ಷ್ಮಿ ವಿಗ್ರಹ ಐತಿ. ಈ ದೇವಸ್ಥಾನಕ್ಕೆ ವಿಶೇಷವಾಗಿ ಎದುರು ಬದಲಾಗಿ ಶಿವ, ನಂದಿ ಇವರಿಬ್ಬರು ಕೂತಿರ್ತಕ್ಕಂಥದ್ದು. ಇನ್ನು ಈ ಭಾಗದಲ್ಲಿ ಇದ್ದಿರ್ತಕ್ಕಂಥದ್ದು ಇಲ್ಲೇ ಆ ದುರ್ಗಾದೇವಿ, ಅಷ್ಟಭುಜಗಳನ್ನು ಹೊಂದಿರತಕ್ಕಂಥ ದುರ್ಗಾದೇವಿ. ಈ ದುರ್ಗಾದೇವಿಯನ್ನು ವಿಶೇಷ ಪೂಜೆ ಮಾಡ್ತಾರೆ. ಈ ಲೋಕದೊಳಗೆ ಇದನ್ನು ನೀಲಮ್ಮ ಅಂತ ಕರಿತಿದ್ರು. ಅದು ದುರ್ಗಾದೇವಿ ಅಷ್ಟಭುಜಗಳನ್ನು ಹೊಂದಿರತಕ್ಕಂಥದ್ದು. ಇಂಥ ಒಂದು ಅಷ್ಟಭುಜಗಳನ್ನು ಹೊಂದಿರತಕ್ಕಂಥ ದುರ್ಗಾದೇವಿಯ ವಿಗ್ರಹ ಬಾದಾಮಿ ಚಾಲುಕ್ಯರು ಆಳಿದ ಬಾದಾಮಿಯ ಗುಹಾ ದೇವಾಲಯದಲ್ಲಿ ಕೂಡ ಐತಿ ಅಂತ. ಇನ್ನು ನಾವು ನೋಡಬೇಕಾದ್ರೆ ಇದೇನು ಅಂತಂದ್ರೆ ಚೌಕಾಕಾರವಾಗಿದ್ದಿರ್ತಕ್ಕಂಥ ಕಂಬಗಳು, 4 ಕಂಬಗಳು ಈ ದೇವಸ್ಥಾನದ ಈ ಯಾವುದು ಪ್ರದಕ್ಷಿಣಾಪಥ, ಆಮೇಲೆ ಇಲ್ಲಿ ಇದ್ದಿರ್ತಕ್ಕಂಥ ಸುತ್ತಲೂ ಇದ್ದಿರ್ತಕ್ಕಂಥ 16 ಕಂಬಗಳು ಇಲ್ಲೇನಾದ ದೇವಾಲಯದ ಶಿಲಾ ಮಂಟಪವನ್ನು ಹೊತ್ತಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇದರ ಜೊತೆಗೆ ಇಲ್ಲೇ ಮೇಲ್ಛತ್ತಿನಲ್ಲಿ ಬಹಳಷ್ಟು ಸುಂದರವಾಗಿ ಬಿಡಿಸಿರ್ತಕ್ಕಂಥ ಸಹಸ್ರದಳ ಕಮಲ ಅನ್ನೋದೈತಿ. ಈ ಸಹಸ್ರದಳ ಕಮಲವನ್ನು ಹೊಂದೈತಿ ಅಂತ ಒಂದು ವಿಚಾರವನ್ನು ಇಂಥ ದೇವಸ್ಥಾನ ಕಲಘಟಗಿ ತಾಲೂಕಿನೊಳಗೆ ಬೀರುವಳ್ಳಿ, ಕಾಮಧೇನು, ಅದರ ಜೊತೆಗೆ ಪಕ್ಕದಲ್ಲಿ ಹುನಗುಂದ ಹತ್ರ ಇರತಕ್ಕಂಥದ್ದು ಇಂದೂರು ಕೊಪ್ಪ, ಆಮೇಲೆ ಕಾಮಧೇನುವಿನಲ್ಲಿ ಇಂಥ ದೇವಸ್ಥಾನ ಐತಿ. ಇನ್ನು ಅದು ಕುರುವಿನ ಕೊಪ್ಪ ಅಂತಕ್ಕಂಥ ಗ್ರಾಮದಲ್ಲಿ ಕೂಡ ಇಂಥ ದೇವಸ್ಥಾನವನ್ನು ಸಂಶೋಧನೆ ನಾನು ಮಾಡೇನಿ. ನನ್ನ ಹೆಸರು ಪ್ರೊಫೆಸರ್ KC ಮಲ್ಲಿಗವಾಡ್, ಇತಿಹಾಸ ಸಂಶೋಧಕ, ಅಖಿಲ ಭಾರತ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷನು ಕೂಡ ಅದನಿ ಅಂತ ಹೇಳಿ, ಈಗ ನಾನು ನಿವೃತ್ತಿಯನ್ನು ಮಾಡೇನಿ. ಇತಿಹಾಸದಲ್ಲಿ ಸಂಶೋಧನೆ ಮಾಡಿ ನಾನು 14 ವರ್ಷಗಳಿಂದ ನಿವೃತ್ತಿ ಹೊಂದಿದ್ದರಿಂದ ನಾನು ಈ ಒಂದು ದೇವಸ್ಥಾನದ ದರ್ಶನಕ್ಕೆ ನಾನು ಬಂದಿದ್ದೀನಿ ಅಂತ ನನ್ನದೊಂದು ಅಭಿಪ್ರಾಯ.